ಸರ್ ಒಳಸಂಚು ಅಂತ ಅಂದ್ರೆ ಯಾರ ಕೈವಾಡಗಳಿರ್ಬೋದು ಎಲ್ಲ ಟೈಮ್ ಬಂದು ಹೇಳ್ತೀನಿ. CBIಗೆ ಹಾಕೋಂಥ ಸಂದರ್ಭ ಏನಿತ್ತು, CBI ಕೊಡುವಂಥ ಸಂದರ್ಭ ಏನಿತ್ತು, CBI ಕೊಡಿಸ್ತೀನಿ ಅಂತ ಹೇಳುವಂಥ ಸಂದರ್ಭ ಇತ್ತು. ಈಗ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರಲ್ಲ, ನಾನು ಆವತ್ತೇ ಹೇಳಿದ್ದೆ ಅಂತ. ಮುಂಚಿತವಾಗಿ ಹೆಂಗೆ ಮಾಡೋದಿತ್ತು. ಸೊ ರಾಜಕೀಯವಾಗಿ ಅವನ ಶಕ್ತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಶಕ್ತಿಯಾಗಿ ಬೆಳೀತಾನೆ ಅಂಥೇಳಿ BJP ಅವ್ರು ಮಾಡಿದಂಥ ಒಳಸಂಚಿಗೆ ಇವತ್ತು ಪಾಪ ಆತನಿಗೆ ತೊಂದರೆ ಆಗಿದೆ. ಇರಲಿ, ಆತ ಆತ್ಮ ಧೈರ್ಯ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಇದು ರಾಜಕಾರಣದಲ್ಲಿ ಇವೆಲ್ಲ ಹೋರಾಟ ಮಾಡಲೇಬೇಕು, ಹೋರಾಟ ಮಾಡ್ತಾರೆ. ಸರ್ ಹಿರಿಯ ಶಾಸಕರು ದೆಹಲಿಗೆ ಬಂದಿದ್ರು, ಅವರ ಒತ್ತಾಯ ಮಾಡ್ತಿದ್ರು ಏನಿಲ್ಲ, ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಪಾಪ ಅವರೆಲ್ಲ. ಬಟ್ ಯಾವುದೋ ತಂಡ ಅಂತ ಹೇಳ್ತಿರಲ್ಲ, ಯಾವ ತಂಡನೂ ಇಲ್ಲಿಲ್ಲ. ಸಿದ್ದರಾಮಯ್ಯನ ತಂಡನೂ ಇಲ್ಲ, DK ಶಿವಕುಮಾರ್ ತಂಡನೂ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳಲಿ ನನ್ನ ತಂಡ ಇದು ಅಂತ, ಆಗ ಒಪ್ಕೋಬೋದು. ಸಿದ್ದರಾಮಯ್ಯನವ್ರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಮುಂಚಿತವಾಗಿ ಜಯಚಂದ್ರ ಬಂದಿದ್ರಪ್ಪ, ಸಿದ್ದರಾಮಯ್ಯನ ತಂಡ ಅಂತ ಹೇಳಕ್ಕಾಯ್ತಿದೆ. 78ರಲ್ಲಿ MLA ಆಗಿದ್ರು. ಅವರೇನು ಅವರು ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಪ್ಪ, ಇವತ್ತು ಬೆಳಗ್ಗೆ ಅದು ಯಾವುದೋ ಪೇಪರ್ಲೆಲ್ಲ ಬರೆದಿದ್ರು. ಪಾಪ ಜಮೀರ್ ನನ್ನ ಹತ್ರ ಮಾತಾಡೂ ಇಲ್ಲ, ನಾನು ಹತ್ರ ಮಾತಾಡೂ ಇಲ್ಲ. ಕ್ಯಾಬಿನೆಟಲ್ಲಿ ವಿಚಾರ ಚರ್ಚೆನೂ ಬರಲಿಲ್ಲ. ನಾನು ಕ್ಯಾಬಿನೆಟ್ ಮುಗಿಸ್ಕೊಂಡು ನಂದೇನೋ ಕುಟುಂಬದ ಕೆಲಸ ಆಯಿತು, ಅರ್ಜೆಂಟ್ ನಾನು ಹೊರಟೋದೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನನಗೆ ಆ ವಿಚಾರದಲ್ಲಿ ಯಾವ ಹೈಕಮಾಂಡ್ ಏನು ಹೇಳಿರ್ತದೆ, ನಾನು ಚೀಫ್ ಮಿನಿಸ್ಟರ್ ಕೆಲವು ವಿಚಾರ ಮಾತಾಡಿದ್ದು, CM ಕೆಲವು ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ, ಪಕ್ಷ ಕೆಲವು ನಿರ್ಧಾರ ತೆಗೆದುಕೊಂಡಿದೆ, ಇಷ್ಟೇ. ಮುಸ್ಲಿಂ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ. ನೋ ಮುಸ್ಲಿಂ. ಕಾಂಗ್ರೆಸ್ ಪಕ್ಷ ಮುಸ್ಲಿಮ್ಸ್ಗೆ ನಾವು ಸಹಾಯ ಮಾಡಿದಷ್ಟು, ರಕ್ಷಣೆ ಮಾಡಿದಷ್ಟು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರೋದು. ಬೇರೆ ಯಾರು ಹಿಂದೇನೂ ಮಾಡೋಕ್ಕಾಗಲ್ಲ, ಮುಂದೆ ಅಷ್ಟು ನಾವು ನಿಂತ್ಕೊಂಡು ಅವ್ರಿಗೆ ರಕ್ಷಣೆಗೆ ಅವ್ರನ್ನ ಸಹಾಯ ಮಾಡಿದ್ದೀವಿ. ಒಂದು ಸೀಟ್ ಅವ್ರದಲ್ಲ, ಸೀಟ್ ಅದು. ಈ 30 ವರ್ಷ 40 ವರ್ಷದಿಂದ ಶಿವಶಂಕರಪ್ಪ ಕಾಪಾಡ್ಕೊಂಡು ಬಂದಿರೋ ಜನಸಂಖ್ಯೆ ಇತ್ತು, ಕೇಳೋದು ತಪ್ಪಿಲ್ಲ. ಅವರೆಲ್ಲ ಜಮೀರು, ನಜೀರು, ಜಬ್ಬಾರು ಎಲ್ಲ ಒಪ್ಕೊಂಡೇ ಸೀಟ್ ಕೊಟ್ಟಿರೋದು. ಕೆಲವು ರಿಪೋರ್ಟ್ಸ್ ಏನೇನೋ ರಿಪೋರ್ಟ್ಸ್ ಬಂದಿದೆ, ಆ ಪ್ರಕಾರ ತೀರ್ಮಾನ ಮಾಡಿದ್ದಾರೆ.